ಸ್ನೇಹಿತರೆ, ಕೃಷಿ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನೋಡಿ, ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ ಹಾಕದೆ ಬರೀ ಕೇವಲ ಗೊಬ್ಬರ ಮತ್ತು ಗೋಕೃಪಾಮೃತದಿಂದ ಬೆಳೆದಿರ್ತಕ್ಕಂತಹ ಯಾವುದೇ ಕೀಟನಾಶಕಗಳನ್ನು ಬಳಕೆ ಮಾಡದೆ ಕೇವಲ ಸಸ್ಯಜನ್ಯ ಔಷಧಿಗಳು ಅಥವಾ ಯಾವುದೇ ಬಳಸದೆ ನೈಸರ್ಗಿಕವಾಗಿ ಬೆಳೆದಂಥ ನಮ್ಮ ಒಂದು ಬಾಳೆ ಹಣ್ಣು. ಮುಖ್ಯವಾಗಿ ಈ ಬಾಳೆ ಕಂಬವನ್ನು ನಾವು ಕಡಿಯೋದಿಲ್ಲ. ನೋಡಿ, ಈ ಕಡೆ ಆಲ್ರೆಡಿ ಇದರಲ್ಲಿ ಗೊನೆಯನ್ನು ಕಡ್ಕೊಂಡಿದ್ದೀವಿ. ಗೊನೆ ಕಡಿದ್ರೂ ಕೂಡ ಈ ಒಂದು ಕಂಬವನ್ನು ನಾವು ಕಡಿಯೋದಿಲ್ಲ. ಯಾಕಂದರೆ ಬೇಸಿಗೆ ಸಮಯದಲ್ಲಿ ಅವುಗಳಿಗೆ ಹೆಚ್ಚಿರ್ತಕ್ಕಂತಹ ನೀರಿನ ಅವಶ್ಯಕತೆ ಬಾಳೆ ಗಿಡಗಳಿಗೆ ಹೆಚ್ಚಾಗಿರ್ತದೆ. ಈ ಒಂದು ಗರಿಗಳನ್ನು ಕಡಿದೇ ಇರೋದರಿಂದ ಅವು ಗರಿಗಳು ತುಂಬ ಬಿಸಿಲನ್ನು ತಾಪಮಾನವನ್ನು ಕಡಿಮೆ ಮಾಡ್ತವೆ ಮತ್ತು ಬಿಸಿಲು ನೇರವಾಗಿ ಆ ಒಂದು ಕಂಬಗಳಿಗೆ ಬಾಳೆ ಕಂಬಗಳಿಗೆ ಬೀಳದೇ ಇರೋದರಿಂದ ಅವುಗಳ ನೀರಿನ ಒಂದು ಅವಶ್ಯಕತೆ ಕಡಿಮೆ ಆಗುತ್ತದೆ. ಅದಕ್ಕೋಸ್ಕರ ಈ ಬಾಳೆ ಸೆರಗನ್ನು ನಾವು ಮನುಷ್ಯರಾದ ನಾವು ಯಾವ ರೀತಿಯಾಗಿ ಬಟ್ಟೆಯನ್ನು ಧರಿಸ್ತೀವೋ ಆ ಥರ ಅವುಗಳು ಕೂಡ ಈ ಒಂದು ಅನುಕೂಲ ಆಗ್ತದೆ. ಮತ್ತು ಮುಂದಿನ ಪೀಳಿಗೆಯ ಬಾಳೆ ಕಂಬಕ್ಕೆ ಆ ಕಂಬದಿಂದ ಬರ್ತಕ್ಕಂಥ ರಸಸಾರವೆಲ್ಲ ನೇರವಾಗಿ ಸಿಕ್ಕು ಉತ್ತಮವಾಗಿರ್ತಕ್ಕಂತಹ ಬಾಳೆ ಕಂದನ್ನು ಬರೋದರಿಂದ ಮುಂದೆ ನಮಗೆ ಬಾಳೆಹಣ್ಣು ಸಹ ಅತ್ಯಂತ ತುಂಬ ಚೆನ್ನಾಗಿರ್ತಕ್ಕಂಥ ಹಣ್ಣು ಸಹ ಸಿಗ್ತವೆ. ಹೀಗಾಗಿ ನಾವು ಗುಂಪು ಬಾಳೆಯನ್ನು ಮಾಡಿರೋದ್ರ ಜೊತೆಗೆ ಯಾವುದೇ ತರಹ ಈ ಬಾಳೆ ಕಂಬಗಳನ್ನು ಕಡಿಯೋದಾಗಲಿ. ನೋಡಿ, ಇಲ್ಲೊಂದು ಬಾಳೆಗೊನೆ ಕಡ್ಕೊಂಡಿದ್ದೀವಿ, ಕಂಬ ಮಾತ್ರ ಹಾಗೆ ಬಿಟ್ಟಿದ್ದೀವಿ. ಈ ಥರ ಮಾಡೋದರಿಂದ ಪರಿಸರ ಸ್ನೇಹಿ ಆಗುತ್ತದೆ ಹಾಗೂ ಉತ್ತಮವಾಗಿರ್ತಕ್ಕಂಥ ಪೊಟ್ಯಾಷ್ ಕೂಡ ಇದರಿಂದ ನಮಗೇನಾದರೂ ಪೊಟ್ಯಾಷನ್ನು ಬಳಕೆ ಮಾಡೋ ಅಂಥ ಸಂದರ್ಭ ಇದ್ದಲ್ಲಿ ಈ ಬಾಳೆ ದಿಂಡನ್ನು ಕಟ್ ಮಾಡಿ ಒಂದು ಡ್ರಮ್ಮಲ್ಲಿ ನೆನೆ ಹಾಕಿ ಅದು ರಸವನ್ನು ಬಿಡೋರಂದ್ರೆ ಒಂದು 15 ದಿನಗಳವರೆಗೂ ಹಾಗೆ ಬಿಟ್ಟು ಆ ಡ್ರಮ್ನಲ್ಲಿರ್ತಕ್ಕಂಥ ನೀರನ್ನು ಒಂದು ಬೆಳೆಗಳಿಗೆ ಸಿಂಪರಣಕವಾಗಿ ಅಥವಾ ಬುಡಕ್ಕೆ ಕೊಟ್ಟರೆ ಗಿಡಗಳಿಗೆ ಬೇಕಾಗಿರ್ತಕ್ಕಂಥ ಪೊಟ್ಯಾಷ್ ಅಂಶ ಅದರಲ್ಲಿ ಹೇರಳವಾಗಿ ಸಿಗ್ತದೆ. ಎಲ್ಲರೂ ಸಾಧ್ಯವಾದಷ್ಟು ನೈಸರ್ಗಿಕ ಕೃಷಿ ಕಡೆ ಬನ್ನಿ, ನೈಸರ್ಗಿಕ ಆಹಾರಗಳನ್ನು ಸೇವನೆ ಮಾಡಿ. ಯಾಕೆ ಅಂದರೆ ಇತ್ತೀಚಿನ ವಾತಾವರಣ ವೈಪರೀತ್ಯದಲ್ಲಿ ಬೇಸಿಗೆಯಲ್ಲಿ ಮಳೆ ಆಗೋದು, ಮಳೆಗಾಲದಲ್ಲಿ ಸೆಕೆ ತಾಳದೇ ಇರೋದು, ಈ ಥರ ವೇರಿಯೇಷನ್ಗಳು ಆಗ್ತಿರ್ತವೆ. ಇದೆಲ್ಲವನ್ನು ಸರಿ ಪ್ರಮಾಣದಲ್ಲಿ ಸರಿದೂಗಿಸಬೇಕಾದ್ರೆ ಈ ಒಂದು ನೈಸರ್ಗಿಕ ಆಹಾರ ಸೇವನೆ ಮಾಡಬೇಕಾಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.